ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪ್ರವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ವೃಶ್ಚಿಕ ರಾಶಿಯವರಿಗೆ 11/6/2026 ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಾಗೂ ಶೋಭನ ಯೋಗದ ಸಂಯೋಜನೆ ಇರುವಂತಹ ಈ ದಿನ ಏಕಾದಶಿ ತಿಥಿಯ ಆಧ್ಯಾತ್ಮಿಕ ಶಕ್ತಿ 8-17ರವರೆಗೆ ಇರುವಂತಹ ರೇವತಿ ನಕ್ಷತ್ರದ ಭಾಗ್ಯದ ಪ್ರಭಾವ, ನಂತರ ಬರುವಂಥ ಅಶ್ವಿನಿ ನಕ್ಷತ್ರದ ವೇಗದ ಶಕ್ತಿ, ಶೋಭನ ಯೋಗದ ಯಶಸ್ಸಿನ ಅನುಗ್ರಹ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಹಾಗೂ ರಹಸ್ಯ ಯೋಜನೆಗಳ ಮೇಲೆ ಪರಿಣಾಮ ಹೇಗೆ ಬೀರ್ತದೆ ಎನ್ನುವಂಥದ್ದನ್ನು ನೋಡೋಣ. ಯಾವ ವಿಷಯದಲ್ಲಿ ಯಶಸ್ಸು ಲಭ್ಯ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಶಕ್ತಿಯನ್ನು ನೋಡೋದಾದರೆ, ವೃಶ್ಚಿಕ ರಾಶಿಯವರ ರಾಶ್ಯಾಧಿಪತಿಯಾದಂಥ ಕುಜ ಕಾರ್ಯಶಕ್ತಿಯನ್ನು ನೀಡ್ತಾನೆ. ಈ ವಾರಾಧಿಪತಿಯಾದಂಥ ಗುರು ಜ್ಞಾನಶಕ್ತಿಯನ್ನು ನೀಡ್ತಾನೆ. ಇಲ್ಲಿ ಜ್ಞಾನಶಕ್ತಿ ಮತ್ತು ಕಾರ್ಯಶಕ್ತಿ ಎರಡೂ ಸೇರಿ ಚಟುವಟಿಕೆಯ ವೇಗವನ್ನು ಹೆಚ್ಚಿಸ್ತವೆ ಎನ್ನುವಂಥದ್ದನ್ನು ತಿಳ್ಕೊಂಡು ನಿಮ್ಮ ಕಠಿಣದ ಕೆಲಸ ಮುಗಿಸುವ ಶಕ್ತಿ ಇರ್ತದೆ. ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ರಹಸ್ಯ ಯೋಜನೆ ಯಶಸ್ವಿಯಾಗುವ ಸಾಧ್ಯತೆ ಇರ್ತದೆ. ಆದರೆ ಕೋಪ ಹೆಚ್ಚಾಗಬಹುದು, ಜಾಗ್ರತೆ ಇರಲಿ. ಅನುಮಾನದ ಸಂಬಂಧ, ಈ ಅನುಮಾನ ಅನ್ನುವಂಥದ್ದು ಸಂಬಂಧವನ್ನು ಹಾಳು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಖ್ಯವಾದಂಥ ಸೂಚನೆ. ಇಂದು ತಾಳ್ಮೆ ಮತ್ತು ಜಾಣ್ಮೆ ನಿಮ್ಮ ದೊಡ್ಡ ಶಕ್ತಿ ಅನ್ನುವಂಥದ್ದನ್ನು ತೋರಿಸ್ತದೆ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿನ ಶುದ್ಧತೆ, ದೇವರ ಕೃಪೆ, ಆತ್ಮಬಲ ಅನ್ನುವಂಥದ್ದು ಹೆಚ್ಚಳವಾಗ್ತದೆ. ಆದ್ದರಿಂದ ಜಪ, ಧ್ಯಾನ ಶುಭ ಫಲವನ್ನು ನೀಡುತ್ತದೆ. ಮನಸ್ಸಿನ ಒತ್ತಡ ಕಡಿಮೆಯಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿರ್ಧಾರಗಳಲ್ಲಿ ಸ್ಪಷ್ಟತೆಗೆ ಬರೋ ಸಾಧ್ಯತೆ ಇದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯದಲ್ಲಿ ಬೆಂಬಲ, ಹೊಸ ಸಂಪರ್ಕಗಳು ಬರುವಂಥದ್ದು, ಆನ್ಲೈನ್ ಕ್ಷೇತ್ರದಲ್ಲಿ ಅವಕಾಶಗಳು ಲಭ್ಯವಾಗುವ ಸಾಧ್ಯತೆ ಇರ್ತದೆ. ಹಣಕಾಸಿನ ಚರ್ಚೆಗೆ ಉತ್ತಮವಾದಂಥ ಸಮಯ, ಪ್ರಮುಖ ನಿರ್ಧಾರಕ್ಕೆ ಅನುಕೂಲಕರವಾದಂಥ ಸಮಯ ಆಗಿರ್ತದೆ. 8-17ರ ನಂತರ ಬರುವಂಥ ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ವೇಗದ ಕಾರ್ಯಸಿದ್ಧಿಗೆ ಸಹಾಯವನ್ನು ಮಾಡ್ತದೆ. ಹೊಸ ಆರಂಭಕ್ಕೆ ಅನುಕೂಲಕರವಾಗಿರ್ತದೆ. ಆರೋಗ್ಯದ ಸುಧಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಹಕಾರವಾಗಿರ್ತದೆ. ಅದರ ಜೊತೆಗೆ ಪೆಂಡಿಂಗ್ ವರ್ಕ್ಗಳು ಏನಾದರೂ ಇದ್ದರೆ ಬೇಗ ಮುಗಿಸ್ಬೋದು. ಹೊಸ ಯೋಜನೆ ಆರಂಭಕ್ಕೆ ಉತ್ತಮವಾದಂಥ ಸಮಯ. ರಿಸರ್ಚ್ ಅಥವಾ ಟೆಕ್ನಿಕಲ್ ಕೆಲಸಗಳನ್ನು ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಯಶಸ್ವಿಯಾಗೋ ಸಾಧ್ಯತೆ ಇರ್ತದೆ. ಆದರೆ ಆತುರದಿಂದ ಮಾತನಾಡುವಂಥದ್ದು ಬೇಡ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಗೌರವ ಹೆಚ್ಚಳ ಆಗ್ತದೆ. ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಈ ದಿನ ಹೊಸ ಅವಕಾಶಗಳು ನಿಮಗೆ ಸಿಗ್ತದೆ. ಸಮಾಜದಲ್ಲಿ ಒಂದು ರೆಪ್ಯುಟೇಷನ್ ಹೆಚ್ಚಾಗ್ತದೆ ಎನ್ನುವಂಥದ್ದು ಅತಿ ಮುಖ್ಯ. ವೃಶ್ಚಿಕ ರಾಶಿಯ ಉದ್ಯೋಗಸ್ಥರಿಗೆ ಈ ದಿನ ಸವಾಲುಗಳನ್ನು ಗೆಲ್ಲುವಂಥ ದಿನ ಆಗಿರ್ತದೆ. ಡಿಫಿಕಲ್ಟ್ ವರ್ಕ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಷನ್ ಮಾಡುವಂಥ ಅವಕಾಶಗಳಿರ್ತದೆ. ನಿಮ್ಮ ಹಿರಿಯರ ಸಹಕಾರವನ್ನು ಪಡ್ಕೊಳ್ತೀರಿ. ಆದರೆ ಆಫೀಸ್ನಲ್ಲಿ ಬರುವಂಥ ಪೊಲಿಟಿಕ್ಸ್ ಬಗ್ಗೆ ಭಾಗವಹಿಸೋದಕ್ಕೆ ಹೋಗಬೇಡಿ. ಬಾಸ್ ಜೊತೆ ವಾದ ವಿವಾದ ಮಾಡ್ಕೊಳ್ಳುವಂಥದ್ದು ಬೇಡ. ಈ ದಿನ ಕ್ಷೇತ್ರವಾರು ಉದ್ಯೋಗದ ಫಲವನ್ನು ನೋಡೋದಾದರೆ ಆಳವಾದ ಅಧ್ಯಯನ ಉಂಟಾಗ್ತದೆ. ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ರಿಸರ್ಚ್ ಮಾಡುವಂಥವ್ರಿಗೆ ಆಳವಾದ ಅಧ್ಯಯನ ಮಾಡುವಂಥ ಅವಕಾಶಗಳು ಬರ್ತದೆ. ಉತ್ತಮ ಕಾಂಟೆಂಟ್ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ರಿಸರ್ಚ್ ಮತ್ತು ಟೆಕ್ನಿಕಲ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಮಸ್ಯೆ ಪರಿಹಾರಕ್ಕೆ ಅವಕಾಶಗಳು ದೊರೀತದೆ. ಆಕ್ಯುರಸಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಗುಂಪಿನ ಜೊತೆ ಸೇರಿಕೊಂಡು ಮಾಡುವಂಥ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಸೀನಿಯರ್ಗಳಿಂದ ಒಳ್ಳೆಯ ಅಪ್ರಿಸಿಯೇಷನ್ ದೊರೆಯುವಂಥ ಸಾಧ್ಯತೆ ಇರ್ತದೆ. ಈ ದಿನ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ತಂತ್ರ ಮತ್ತು ತಾಳ್ಮೆಯಿಂದ ಲಾಭ ಅನ್ನುವಂಥದ್ದು ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರು ಇರ್ಬೋದು, ಹೀಲಿಂಗ್ ಕಾರ್ಯಗಳನ್ನು ಮಾಡುವಂಥದ್ದು, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥವ್ರು ಇರ್ಬೋದು,
ಟೆಕ್ನಿಕಲ್ ಬಿಸ್ನೆಸ್ಗಳನ್ನು ಮಾಡುವಂಥವ್ರು ಇರ್ಬೋದು, ರಿಸರ್ಚ್ ಕಾರ್ಯಗಳನ್ನು ಮಾಡುವಂಥವ್ರು ಇರ್ಬೋದು, ಕನ್ಸಲ್ಟೇಷನ್ ಮಾಡುವಂಥವ್ರು ಇರ್ಬೋದು, ಅಥವಾ ಜ್ಯೋತಿಷ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಇವ್ರಿಗೆಲ್ಲ ಲಾಭವನ್ನು ತಂದುಕೊಡುವಂಥ ಅವಕಾಶಗಳಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನಲ್ಲಿ ಸಣ್ಣ ಧನಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಎನ್ನುವಂಥದ್ದು ಬರ್ತದೆ. ಹೊಸ ಆದಾಯದ ಯೋಚನೆಗಳು ಬರ್ಬೋದು. ಕೋಪದಲ್ಲಿ ಹಣಕಾಸಿನ ನಿರ್ಧಾರದ ಬಗ್ಗೆ ತೆಗೆದುಕೊಳ್ಳುವಂಥದ್ದು ಬೇಡ. ಹಣವನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ಸೆಕ್ಯೂರಿಟಿ ಇದೆಯಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಮುಂದುವರಿಯಿರಿ. ಕುಟುಂಬದಲ್ಲಿ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ಹಳೆಯ ಸ್ನೇಹಿತರ ಸಂಪರ್ಕ ಆಗುವಂಥ ಅವಕಾಶಗಳು ಬರಬಹುದು. ಅನುಮಾನ ಹೆಚ್ಚಿಸ್ಕೊಳ್ಬೇಡಿ. ಕಠಿಣ ಮಾತುಗಳನ್ನು ತಪ್ಪಿಸಿ. ಆರೋಗ್ಯದ ಬಗ್ಗೆ ನೀವು ನೋಡೋದಾದರೆ ರಕ್ತದೊತ್ತಡದಲ್ಲಿ ವ್ಯತ್ಯಾಸ ಉಂಟಾಗ್ಬೋದು. ದೇಹದ ಉಷ್ಣತೆ ಹೆಚ್ಚಾಗ್ತದೆ. ನರಗಳಲ್ಲಿ ಒತ್ತಡ ಅನ್ನುವಂಥದ್ದು ಬರ್ತದೆ. ಧ್ಯಾನ ಉತ್ತಮ ಫಲವನ್ನು ಕೊಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡೋದಾದರೆ ವಾಹನ ಚಾಲನೆಯಲ್ಲಿರೇ ಎಚ್ಚರಿಕೆಯಿಂದ ಇರಬೇಕು. ರಹಸ್ಯ ವಿಷಯಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಬಾರದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಶುಭ ಸಮಯವನ್ನು ನೋಡೋದಾದರೆ ಬೆಳಗ್ಗೆ 7ರಿಂದ 8:17 ಶುಭ ಸಮಯ. ಮಧ್ಯಾಹ್ನ 11:15ರಿಂದ 1:15 ಸಂಜೆ 5:50ರಿಂದ 7:20 ಶುಭ ಸಮಯ ಇರುತ್ತದೆ. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ತಾಳ್ಮೆ, ಜಾಣ್ಮೆ ಮತ್ತು ಸರಿಯಾದ ಸಮಯದ ನಿರ್ಧಾರದಿಂದ ಯಶಸ್ಸು, ಗೌರವ, ಪ್ರಗತಿಯನ್ನು ತರುವಂಥ ಈ ಶುಭ ದಿನ ನಿಮ್ಮದಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.